ರುದ್ರಾಶ್ರಮದ ವೃದ್ಧರೊಂದಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಶೆಟ್ಟಿ ಬಣ ಅಂಗವಿಕಲರ ಘಟಕದಿಂದ ಹೊಸ ವರ್ಷ ಆಚರಣೆ. ಗಂಗಾವತಿ ನಗರದ ಕರುಣಾ ರೂರಲ್ ಡೆವಲಪ್ಮೆಂಟ್ ಹಾಗೂ ಕರುಣಾ ರುದ್ರಾಶ್ರಮ ವೃದ್ಧರೊಂದಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಅಂಗವಿಕಲರ ಘಟಕದಿಂದ ಹೊಸ ವರ್ಷ ಆಚರಣೆಯನ್ನು ಬುಧವಾರದಂದು ನಡೆಸಲಾಯಿತು. ಅಂಗವಿಕಲರ ಘಟಕದ ಅಧ್ಯಕ್ಷ ಅಶೋಕ್ ಗುಡಿಕೋಟೆ, ಮಲಿಯಪ್ಪ ಮಲ್ಲಾಪುರ್ ಹಾಗೂ ಜಂಬುನಾಥ್ ಹೂಗಾರ್ ಅವರು ಕೇಕ್ ಕತ್ತರಿಸುವುದರ ಮೂಲಕ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಅಶೋಕ್ ಗುಡಿಕೋಟೆ ಮಾತನಾಡಿ, ಹೊಸ ವರ್ಷದ ನೆನಪದಲ್ಲಿ ಮೋಜು ಮಸ್ತಿ ಮಾಡದೆ ಇಂತಹ ವಯೋವೃದ್ಧರೊಂದಿಗೆ ಆಚರಣೆಗೆ ಮುಂದಾಗುವುದು ಅತ್ಯಂತ ಪವಿತ್ರ ಕಾರ್ಯವಾಗಿದೆ ಎಂದು ಬಣ್ಣಿಸಿದರು. ಬಳಿಕ 15ಕ್ಕೂ ಹೆಚ್ಚು ವಯೋವೃದ್ಧರಿಗೆ ಹಣ್ಣು, ಬ್ರೆಡ್, ಬಿಸ್ಕೆಟ್ ನೀಡಿ ಗೌರವಿಸಿ ಆಶೀರ್ವಾದ ಪಡೆದುಕೊಂಡರು. ಆಶ್ರಮದ ಸಹಾಯಕ ಶಾಮಣ್ಣ ಇತರರು ಉಪಸ್ಥಿತರಿದ್ದರು. ಮಾಡಿಸಿ ಸಂತೋಷಪಡಿಸಿದರು. ಅವರೇ ಸ್ವತಃ ಬಂದು ಅವರು ಬಂದು ಕೇಕ್ ಕಟ್ ಮಾಡಿಸಿ
ಅನ್ನ ಹಪ್ಪಳವನ್ನು ಕೊಟ್ಟು ನಮ್ಮ ಮನಸ್ಸು ಸಂತೋಷಪಡಿಸಿದರು. ಆಶ್ರಮದವರಿಗೆ ಹೊಸ ವರ್ಷದ ಪ್ರಯುಕ್ತ ಗಂಗಾವತಿಯಲ್ಲಿರ್ತಕ್ಕಂಥ ಕರ್ನಾ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಸಂಸ್ಥೆ ಮತ್ತು ಅಂಗವಿಕಲ ಸಬಲೀಕರಣ ಇಲಾಖೆ ಕೊಪ್ಪಳ ಇವರ ಸಂಯುಕ್ತಾಶ್ರಯದಲ್ಲಿ ನಡೆತಕ್ಕಂಥ ವೃದ್ಧಾಶ್ರಮಕ್ಕೆ ಗಂಗಾವತಿಯ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಇವತ್ತು ಅವರ ಸಂಗಡ ಹೊಸ ವರ್ಷದ ಆಚರಣೆಯನ್ನು ಮಾಡಬೇಕಂತ ಹೊಸ ವರ್ಷದ ಆಚರಣೆ ಮಾಡಬೇಕಂತೇಳಿ ನಾವು ಬಂದಿದ್ದೀವಿ. ಈಗಾಗಲೇ ಹೊಸ ವರ್ಷದ ಆಚರಣೆಯನ್ನು ಯಾವ ರೀತಿ ಮಾಡಬೇಕಂದ್ರೆ, ಮೊದಲನೇದಾಗಿ ವೃದ್ಧರಿಂದ ದೀಪ ಬೆಳಗಿಸುವ ಮುಖಾಂತರ ಹೊಸ ಆಚರಣೆಯನ್ನು ಆರಂಭಿಸಿದ್ವಿ. ತದನಂತರ ಕೇಕನ್ನು ಕಟ್ ಮಾಡಿಸಿ ಅವರು ಕೂಡ ಖುಷಿಯನ್ನು ಹಂಚಿಕೊಂಡು ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭಾಳ ಹೆಮ್ಮೆ ಪಡ್ತಾ ಇದ್ದೀವಿ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ವೃದ್ಧರು ನಮಗೆ ದೇವರ ಸ್ವರೂಪ.